ಮಂಗಳೂರಿನಲ್ಲಿ ಇನ್ನೂ ಹೆಚ್ಚು ಜನರನ್ನ ಕೊಲ್ಲೋದಕ್ಕೆ ಪಿತೂರಿ ಆಗ್ತಾ ಇದೆ. ಹೀಗೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಸಚಿವ ದಿನೇಶ್ ಗುಂಡೂರಾವ್. ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇಂತಹ ಬೆಳವಣಿಗೆಗಳು ಅಲ್ಲಿ ಇದೆ ಅಂತಿದ್ದಾರೆ ದಿನೇಶ್ ಗುಂಡೂರಾವ್. ಮಂಗಳೂರಲ್ಲಿ ಭಯ ಸೃಷ್ಟಿಸುವ ವಾತಾವರಣ ನಡೆದಿದೆ. ಮುಸ್ಲಿಂ ಸಮುದಾಯದಲ್ಲಿ ಭಯ ಸೃಷ್ಟಿಸುವ ಕೆಲಸ ಆಗ್ತಿದೆ. ಸಿಎಂ ಜೊತೆ ನಾವು ಚರ್ಚೆ ಮಾಡ್ತೀವಿ, ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಿದ್ದಾರೆ ದಿನೇಶ್ ಗುಂಡೂರಾವ್. ಮುಸ್ಲಿಮರಿಗೆ ಅಂದ್ರೆ ಪಾಕಿಸ್ತಾನಗಳು ಎನ್ನುವಂತಹ ಮನಸ್ಥಿತಿ. ರವಿಕುಮಾರ್ ವಿಜಯ್ ಶಾ ಯಾವ ರೀತಿ ಮಾತನಾಡಿದ್ರು ನೋಡ್ತಾ ಇದ್ದೀವಿ. ಬಿಜೆಪಿ ವಿರುದ್ಧ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ದಿನೇಶ್ ಗುಂಡೂರಾವ್. ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಈ ದೇಶ ಎಲ್ರಿಗೂ ಸೇರಿದೆ ಅಂತಂದ್ರೆ ಅವ್ರಿಗೆ ನಂಬಿಕೆನೇ ಇಲ್ಲ. ಅನೇಕ ಯುವಕರ ಮನಸ್ಥಿತಿ ಕೆಟ್ಟು ಹೋಗುವಂತಾಗಿದೆ. ಇದೊಂದು ಕೆಟ್ಟ ಬೆಳವಣಿಗೆ. ಹತ್ಯೆಯಾದ ರಹಿಮಾನ್ ಅಮಾಯಕ, ಕ್ರಿಮಿನಲ್ ಹಿನ್ನೆಲೆ ಇಲ್ಲ, ಹಿಂಸಾತ್ಮಕವಾದ ಘಟನೆಗೆ ಇದು ಕಾರಣ ಆಗ್ತಾ ಇದೆ ಅಂತಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಅಲ್ಲಿ ಒಂದೇನಂತ ಹೇಳಿದ್ರೆ ಒಬ್ಬರು ತೀರೋದ್ರು. ಬಹುಶಃ ನಮಗಿರುವಂಥ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಜನರನ್ನ ಅವ್ರನ್ನ ಕೊಲ್ಲಬೇಕು ಅಂತ ಒಂದು ಆಲೋಚನೆ ಕೂಡ ಮಾಡಿದ್ವಿ. ಸೊ ಈ ಥರ ಎಲ್ಲ ಬೆಳವಣಿಗೆಗಳಿದೆ. ಅದಕ್ಕೆ ಮುಖ್ಯಮಂತ್ರಿ ಜೊತೆನೂ ಕೂಡ ಇವತ್ತು ಚರ್ಚೆ ಮಾಡಲಿದ್ದೇವೆ. ಇವತ್ತು ಮಧ್ಯಾಹ್ನದ ಮೇಲೆ ಚರ್ಚೆ ಮಾಡಿ ಮುಂದೆ ಯಾವ ಹೆಜ್ಜೆ ಇಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡಬೇಕು, ಇಂಥ ಶಕ್ತಿಗಳೇನಿದೆ ಇದು ದೇಶ ವಿರೋಧಿ ಶಕ್ತಿಗಳಂತಲೇ ಹೇಳಬೇಕು. ಯಾಕೆಂದರೆ ಒಂದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಒಂದು ಸಮುದಾಯದ ಮೇಲೆ, ಮುಸ್ಲಿಂ ಸಮುದಾಯದ ಮೇಲೆ, ಅವ್ರ ಮೇಲೂ ಕೂಡ ಭಯ ಸೃಷ್ಟಿ ಮಾಡ್ತಕ್ಕಂಥದ್ದು. ಅವ್ರು ಏನು ಮಾತಾಡಿದ್ರು ಕೂಡ ಇವತ್ತು ಅವರನ್ನು ಟಾರ್ಗೆಟ್ ಮಾಡೋ ಥರ ಆಗಿದೆ. ಅಲ್ಲಿ ಏನು ನಮ್ಮ ಮುಸಲ್ಮಾನ್ ಸಮುದಾಯದ ಯಾರೇ ಸೇರಿರ್ಬೋದು, ಕರ್ನಲ್ ಸೋಫಿಯಾ ಬಗ್ಗೆ ಯಾವ ರೀತಿ ಮಾತಾಡೋದು, ಅದೇ ರೀತಿ ನಮ್ಮ DC ಫೌಜಿಯಾ ಬಗ್ಗೆ ಯಾವ ರೀತಿ ಮಾತಾಡೋದು, ಈ BJP ಮುಖಂಡರುಗಳು, ಇದೆಲ್ಲ ಅವರ ಒಂದು ತೀವ್ರಗಾಮಿ ಒಂದು ಮನಸ್ಥಿತಿ ಅಲ್ವಾ, ಉಗ್ರಗಾಮಿ. BJP ಅವ್ರದ್ದು ರವಿಕುಮಾರ್ ಯಾವ ಥರ ಮಾತಾಡೋದು ಮತ್ತು ವಿಜಯ್ ಶಾ ಯಾವ ಥರ ಮಾತಾಡೋದು, ಇದೆಲ್ಲ ಏನು ತೋರಿಸುತ್ತೆ ಹೇಳಿದ್ರೆ ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಅವರು ಒಂದು ರೀತಿ ಪಾಕಿಸ್ತಾನಿ. ಅವರಿದ್ದು ಈ ದೇಶ ಎಲ್ರಿಗೂ ಸೇರಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿದೆ. ಅದರಲ್ಲಿ ನಂಬಿಕೆ ಇಲ್ಲ ಅವರಿಗೆ. ಅದರಿಂದನೇ ಇದು ಖಂಡಿತವಾಗಿಯೂ ಈ ಥರ ಮನಸ್ಥಿತಿ ಇವತ್ತು ಅನೇಕ ಯುವಕರನ್ನು, ಅವರ ಮನಸ್ಸುಗಳನ್ನು ಕೆಡಿಸ್ಬಿಟ್ಟಿದೆ. ಮತ್ತು ಅನೇಕ ಜನ ಇದಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಅದು ಒಂದು ಅತ್ಯಂತ ಕೆಟ್ಟ ಬೆಳವಣಿಗೆ. ಇವತ್ತು ಹಿಂಸಾತ್ಮಕವಾದ ಒಂದು ಘಟನೆಗಳಿಗೆ ಇದು ಕಾರಣ ಆಗ್ತಾ ಇದೆ. ಇದು ಯಾರೇ ತಪ್ಪು ಮಾಡಿರ್ಬೋದು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಆಗಿರ್ಬೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸವರು ಕೂಡ ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ. ಆದರೆ ಈ ಥರ ಬೆಳವಣಿಗೆ ಎಲ್ಲಿವರೆಗೂ ಹೋಗಬೇಕು? ನಾಳೆ ಇವತ್ತು ಇವರು, ಇನ್ನು ಮತ್ತೊಬ್ಬರು, ಇದು ಒಬ್ಬರ ಮೇಲೆ ಒಬ್ಬರು, ಇನ್ನೊಬ್ಬರ ಮೇಲೆ ಇನ್ನೊಬ್ಬರು, ಇದೇ ಥರ ನಾವು ಜಿದ್ದು ಬಿದ್ದು ಎಷ್ಟು ಜನ ಯುವಕರು ಪಾಪ ನೋಡಿ, ಅವ್ನು ಸತ್ತೋಗಿರೋನು ಅಮಾಯಕ, ಅವನ ಮೇಲೆ ಯಾವುದೋ ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲ.